ಬಾಲರಾಮನ ದೇಗುಲದಲ್ಲಿ ರಾರಾಜಿಸಲಿದೆ ಬೃಹತ್ ಗಂಟೆ. ಈಗಾಗಲೇ ಅಯೋಧ್ಯೆಗೆ ಆಗಮಿಸಿರುವ 2100 ಕೆಜಿಯ ಗಂಟೆ. ಈ ಗಂಟೆಯನ್ನ ತಯಾರಿಸುವುದಕ್ಕೆ ಹಲವು ವರ್ಷಗಳನ್ನ ತಗೊಂಡಿದ್ದಾರಂತೆ. ಆಗ್ರಾ ಬಳಿಯ ನಿವಾಸಿಯಿಂದ ರಾಮನಿಗೆ ಈ ಗಂಟೆಯನ್ನ ಅರ್ಪಿಸಲಾಗ್ತಾ ಇದೆ. ಭಾರತದಲ್ಲೇ ಇದು ಇಲ್ಲಿವರೆಗೂ ಅತಿ ದೊಡ್ಡ ಗಂಟೆ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಇದರ ಜೊತೆಗೆ 7 ಸಣ್ಣ ಗಂಟೆಗಳನ್ನು ಕೂಡ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಲಾಗ್ತಾ ಇದೆ. ರಾಮ ಮಂದಿರದಲ್ಲಿ ಈ ಗಂಟೆಗಳನ್ನ ಕಟ್ಟೋದಕ್ಕೆ ಈಗಾಗಲೇ ತಯಾರಿ ಕೂಡ ನಡೆದಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಅಯೋಧ್ಯೆಯಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ, ನೋಡ್ಕೊಂಬರೋಣ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಮೊದಲು ನಿಮಗೆ ಕಾಣಿಸ್ತಿರುವಂತದ್ದೇ ಗಂಟೆ. ಆ ಗಂಟೆಯ ಪ್ರಾಮುಖ್ಯತೆ ದೇವಾಲಯಗಳಲ್ಲಿ ಬಹಳಷ್ಟು ಇದೆ. ಈಗ ರಾಮ ಮಂದಿರದ ಅಯೋಧ್ಯೆಯಲ್ಲಿರುವಂತಹ ದೇವಸ್ಥಾನದಲ್ಲೂ ಸಹಿತ ಗಂಟೆಯನ್ನ ದಾನವಾಗಿ ಕೊಡ್ತಾ ಇರುವಂತಹ ಇಲ್ಲಿರುವಂತಹ ಉತ್ತರ ಪ್ರದೇಶದ ನಿವಾಸಿಗಳು ಬಹಳಷ್ಟು ಏನಂದ್ರೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಆಕಾರದ ಗಂಟೆ ಇದೆ ಇದು ಅನ್ನುವಂಥದ್ದು. ಒಟ್ಟು 2100 ಕೆಜಿಯ ಗಂಟೆ. ಇದನ್ನ ಯಾವುದೇ ಕಾರಣಕ್ಕೂ ಸಹಿತ ವೆಲ್ಡಿಂಗ್ ಮಾಡದೇನೆ ಇದನ್ನ ತಯಾರು ಮಾಡಲಾಗಿದೆ ಅನ್ನುವಂಥದ್ದು. ಕಳೆದ 4 ವರ್ಷಗಳಿಂದನೂ ಸಹಿತ ಇದನ್ನ ಗಂಟೆಯನ್ನ ತಯಾರು ಮಾಡುವಂತಕ್ಕೆ ಏನಂದ್ರೆ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಇದು ಉತ್ತರ ಪ್ರದೇಶದಲ್ಲಿರುವಂತಹ ಆಗ್ರಾದ ಮೂಲ ನಿವಾಸಿ ಅವರು ಈ ಒಂದು ಗಂಟೆಯನ್ನ ಕೊಟ್ಟಿದ್ದಾರೆ. ಒಟ್ಟು ಇದಕ್ಕೆ 24 ಲಕ್ಷ ರೂಪಾಯಿಗಳು ಖರ್ಚಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟು ಜಲೇಸರ್ನ ಗ್ರಾಮದ ಒಟ್ಟು 7 ಜನ ಈ ಒಂದು 7 ಸಣ್ಣ ಗಂಟೆಗಳನ್ನ ಸಹಿತ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ದೇವಸ್ಥಾನದ ಗಂಟೆಯನ್ನ ರಾಮ ಮಂದಿರದ ಒಳಗೆ ನಿರ್ಮಾಣ ಮಾಡುವ ನಂತರ ಸಂಪೂರ್ಣವಾಗಿ ಏನಂದ್ರೆ ಹೊರಗಡೆಗೆ ದೇವಸ್ಥಾನದ ಹೊರಗಡೆಗೆ ಜನರಿಗೆ ನೋಡೋ ಸಲುವಾಗಿ ಇದನ್ನ ಇಡ್ತೀವಿ ಅನ್ನುವಂತಹ ವಿಚಾರನ ಸಹಿತ ಇಲ್ಲಿರುವಂತಹ ರಾಮ ಮಂದಿರದ ಟ್ರಸ್ಟ್ ನ ಅಧಿಕಾರಿಗಳು ಮತ್ತೆ ಆಡಳಿತ ವರ್ಗ ಹೇಳಿರುವಂತದ್ದು. ನೀವು ಈ ವಿಜುವಲ್ಸ್ ಅಲ್ಲೂ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಆಕಾರದಂತಹ ಗಂಟೆ ಇದೆ. ಮತ್ತೆ ಇದನ್ನ ತೆಗೆಯೋದಕ್ಕೂ ಸಹಿತ ಅಂದ್ರೆ ಕ್ರೇನ್ ಅನ್ನ ಬಳಕೆಯನ್ನ ಮಾಡ್ಲಾಗ್ತಾ ಇದೆ. ಅಂದ್ರೆ ಅಷ್ಟು ದೊಡ್ಡ ಆಕಾರದ ಗಂಟೆಯನ್ನ ಇಲ್ಲಿವರೆಗೆ ಇಷ್ಟು ದೊಡ್ಡ ಆಕಾರದ ಗಂಟೆ ಇಲ್ವೇ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಈ ಒಂದು ಗಂಟೆಯನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಏನಂದ್ರೆ ವ್ಯಕ್ತಿ ಹೇಳಿರುವಂತದ್ದು. ಯಾವುದೇ ಕಾರಣಕ್ಕೂ ಸಹಿತ ಇಷ್ಟು ದೊಡ್ಡ ಆಕಾರದ ಗಂಟೆ ಭಾರತದಲ್ಲಿ ಇಲ್ಲ. ಈಗ ಶ್ರೀರಾಮನ ಮಂದಿರದ ಏನಂದ್ರೆ ಇನಾಗ್ರೇಷನ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನಮ್ಮದು ಒಂದು ಕೊಡುಗೆ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಇಷ್ಟು ದೊಡ್ಡ ಆಕಾರದ ಗಂಟೆನ ನಾವು ಕೊಡ್ತಾ ಇದೀವಿ ದಾನವಾಗಿ ಅನ್ನುವಂಥದ್ನ ಏನಂದ್ರೆ ಹೇಳ್ಕೊಳ್ತಿದ್ದಾರೆ. ಮತ್ತೊಂದು ಕಡೆಗೆ ಏನಂದ್ರೆ ಈ ಗಂಟೆಯನ್ನ ತರೋದಕ್ಕೆ ಆಗ್ರಾದ ಜೆರುಸಲೆಂ ಏನ್ ಪ್ಲೇಸ್ ಇದೆ ಆ ಸ್ಥಳದಿಂದ ಇಲ್ಲಿಗೆ ಬರೋದಕ್ಕೆ ಒಟ್ಟು 2 ದಿವಸಗಳ ಕಾಲಾವಕಾಶ ತೆಗೆದುಕೊಳ್ಳಲಾಗಿದೆ. ಇದಕ್ಕಾಗಿ ವಿಶೇಷವಾದ ಟ್ರಕ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವಿಶೇಷವಾದ ಟ್ರಕ್ ನಲ್ಲಿ ಈ ಒಂದು ಗಂಟೆಯನ್ನು ತೆಗೆದುಕೊಂಡು ಬರಲಾಗಿದೆ. ಈಗಾಗಲೇ ಅಯೋಧ್ಯೆಗೆ ಬಂದು ತಲುಪಿರ್ತಕ್ಕಂತಹ ಗಂಟೆ ಅಯೋಧ್ಯೆಯಲ್ಲಿರುವಂತಹ ಕರಸೇವಕಪುರದಲ್ಲಿ ಈಗ ಇದನ್ನ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತದನಂತರ ಈ ಗಂಟೆಯನ್ನ ತೆಗೆದುಕೊಂಡು ಹೋಗಿ ಶ್ರೀರಾಮ ಮಂದಿರದ ಒಳಗಡೆ ಇಡೋದಕ್ಕೂ ಸಹಿತ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಏನಂದ್ರೆ ಇಲ್ಲಿರುವಂತಹ ಆಡಳಿತ ವರ್ಗ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.